ರಾಜ್ಯದ ಮೂಲೆ ಮೂಲೆಯಿಂದ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ದಾರೆ. ತಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಕೆಗಾಗಿ ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಜಿಲ್ಲೆಗಳಿಂದ ಬಂದಿರುವಂಥ ಶಿಕ್ಷಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರ ಬೇಡಿಕೆ ಏನು, ಮತ್ತು ಈ ಹೋರಾಟ ಇಲ್ಲಿವರೆಗೂ ಏನೇನಾಗಿದೆ, ಯಾಕಾಗಿ ಹೋರಾಟ ಅನ್ನೋದನ್ನು ಕೇಳೋಣ. ಹೇಳಿ, ತಾವು ಯಾವ ಊರಿಂದ ಬಂದಿದ್ದೀರಿ? ನಾವು ಹಾಸನಿಂದ ಬಂದಿದ್ದೀವಿ ಸರ್. ಹಾಸನಿಂದ ಬಂದಿದ್ವಿ. ಶಿಕ್ಷಕರು ಇಲ್ಲಿ ಸೇರಿರೋಂಥ ಏನು ಶಿಕ್ಷಕರಿದ್ದಾರೆ ಎಲ್ಲರೂ ಮೂಲತಃ 1ರಿಂದ 7ನೇ ತರಗತಿಗೆ ನೇಮಕಾತಿಯಾದಂಥವ್ರು, 1ರಿಂದ 8ನೇ ತರಗತಿ ಇರೋ ಕಡೆ ಕೂಡ ನೇಮಕಾತಿಯಾದವರು, 20 ವರ್ಷ 25 ವರ್ಷ 30 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರೋಂಥವ್ರು. ನಾವೆಲ್ಲರೂ ಕೂಡ ಹಿಂದೆ ಏನಿತ್ತು ಅಂದರೆ 1ರಿಂದ 7 ವೃಂದ ಇದ್ದಾಗ ಬಡ್ತಿಯನ್ನು ಹೈಸ್ಕೂಲಿಗೆ ಕೊಡ್ತಾ ಇದ್ರು. ನಾವಿಲ್ಲಿ ಯಾವುದೇನೇ ಅತಿಶಯೋಕ್ತವಾಗಿ ಅತಿ ಆಸೆಯಿಂದ ಯಾವುದನ್ನು ಕೇಳ್ತಿಲ್ಲ. 1ರಿಂದ 7ರ ಶಿಕ್ಷಕರು ಅಂತ ಪರಿಗಣಿಸಿದ್ದವ್ರನ್ನ 2017ರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮ ಆಯಿತು. ಅಲ್ಲಿವರೆಗೂ ನಾವೆಲ್ಲ 1ರಿಂದ 7, 8ರ ಶಿಕ್ಷಕರೇ ಆಗಿದ್ವಿ. ಆ ನಿಯಮ ಆದಮೇಲೆ ನಮ್ಮನ್ನು 1ರಿಂದ 5ರ ಶಿಕ್ಷಕರು ಅಂತ ಹಿಂಬಡ್ತಿ ಕೊಡ್ತಾರೆ. ಹಿಂಬಡ್ತಿ ಕೊಟ್ಟಿದ್ದು ಏನಾಯಿತು ಅಂತಂದರೆ ಈಗ ಎಲ್ಲರಿಗೂ ಅರ್ಥ ಆಗುತ್ತೆ. ಹಿಂಬಡ್ತಿ ಕೊಟ್ಟರು ಅಂದರೆ ನಿಮಗೇನು ದುಡ್ಡು ಇನ್ಕ್ರಿಮೆಂಟ್ ಕಟ್ ಮಾಡಿದ್ದಾರಾ ಅಂತ ಕೇಳ್ತಾರೆ. ಇನ್ಕ್ರಿಮೆಂಟ್ ಕಟ್ ಮಾಡಿಲ್ಲ ಸ್ವಾಮಿ, ನಮ್ಮದೇ ತರಗತಿ 6, 7, 8 ಬೋಧನೆ ಮಾಡ್ತಿದ್ದು ನಮ್ಮದೇ ತರಗತಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಸ್ಥಾನವನ್ನು ಕೆಳಗಿಳಿಸಿದ್ದಾರೆ. 7ನೇ ಕ್ಲಾಸಲ್ಲಿದ್ದವರು ಹೈಸ್ಕೂಲಿಗೆ ಬಡ್ತಿಯನ್ನು ಹೋಗ್ತಿದ್ರು. ಈಗ ಏನಾಗಿದ್ದಾರೆ, ನಾವು 1ರಿಂದ 5ಕ್ಕೆ ಸೀಮಿತರಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೇ ಪಾಠ ಮಾಡ್ತಿದ್ದಂಥ ಮಕ್ಕಳಿಗೆ ನಾವು 6, 7ನೇ ತರಗತಿ ಮಕ್ಕಳಿಗೆ ಬರೀ ಪಾಠ ಮಾಡೋ ಕರ್ರರು. ಆದರೆ ನಮಗೆ ಅಥೆಂಟಿಕೇಟೆಡ್ ಆಗಿ 1ರಿಂದ 5 ಅಂತ ಮಾಡಿದ್ದಾರೆ. ನಾವು ಸಮಸ್ತ ಶಿಕ್ಷಕರ ಪರವಾಗಿ ಏನು ಕೇಳ್ತಾ ಇದ್ದೀವಿ ಅಂದರೆ RT ನಾಮ್ಸ್ ಮತ್ತು NC ನಾಮ್ಸ್ ಏನು ಹೇಳುತ್ತೆ ಅಂದರೆ ಯಾವುದೇ ನಿಯಮವನ್ನು ಕೂಡ ಪೂರ್ವಾನ್ವಯ ಮಾಡಬಾರ್ದು. 2016ಕ್ಕಿಂತ ಹಿಂದೆ ನೇಮಕಾತಿ ಇದ್ದಿದ್ದವ್ರಿಗೆ ಪೂರ್ವಾನ್ವಯ ಮಾಡಬಾರ್ದು. ಮತ್ತು ನಮ್ಮಲ್ಲೇ ಪದವಿ ವಿದ್ಯಾರ್ಹತೆಯನ್ನು ಹೊಂದಿದ್ದಾರೆ. ನಾವು ಏನಂತಂದರೆ 2017ರಲ್ಲಿ ಈ C&R ನಿಯಮ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ 1,68,000 ಜನ ಶಿಕ್ಷಕರಿದ್ದು ಅದರಲ್ಲಿ 80,000 ಜನ ಶಿಕ್ಷಕರು ಪದವೀಧರ ಶಿಕ್ಷಕರಾಗಿದ್ದು ಎಲ್ಲ MA, B.Ed, MSc, PhD ಕೂಡ ಮಾಡಿದ್ದಾರೆ. ಯಾರು ಕೂಡ ನಾವು PhD ಮಾಡಿ ಅರ್ಹರ್ ಇದ್ದೀವಿ, ನಾವೆಲ್ಲ ಅರ್ಹರ್ ಇದ್ದೀವಿ. ಇವರು ಇದು ವೃಂದವನ್ನು ಡಿವೈಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕಿತ್ತು, ಹಿಂದಿನವ್ರಿಗೆ ಅನ್ವಯ ಮಾಡಬಾರ್ದಿತ್ತು. ಅನ್ವಯ ಮಾಡಿದ್ರು. NCT ನಾಮ್ಸ್ ಏನು ಹೇಳುತ್ತೆ ಅಂತ ಅಂದರೆ ಇವರಿಗೆ ಏನು ಅಲ್ಲಿ ಅರ್ಹರಿದ್ದವ್ರನ್ನ 6ರಿಂದ 8ರ ಪದವೀಧರ ಶಿಕ್ಷಕರು ಅಂತ ಪರಿಗಣಿಸಬೇಕು. ಯಾರು ಅರ್ಹತೆ ಇಲ್ಲ PhD ಶಿಕ್ಷಕರಿದ್ದಾರೆ ಅವರಿಗೆ ಏನು ಮಾಡಬೇಕಿತ್ತು, ಡಿಗ್ರಿ ಮಾಡಲು ಕಾಲಾವಕಾಶವನ್ನು ಕೊಡಬೇಕಿತ್ತು. ಕಾಲಾವಕಾಶನೂ ಕೊಟ್ಟಿಲ್ಲ. ಮತ್ತು ಅರ್ಹರು 80,000 ಜನ ಇದ್ದರೂ ಕೂಡ ನಮ್ಮನ್ನು ಪರಿಗಣಿಸ್ತಲೇ ನಮಗೆ ಹಿಂಬಡ್ತಿ ನೀಡಿರೋದು ಇದು ಘೋರ ಅನ್ಯಾಯವಾಗಿದೆ. ಯಾವುದೇ ರಾಜ್ಯದಲ್ಲಿ ನೀಡಿದಂಥ ಹಿಂಬಡ್ತಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿದೆ. ನಾವು ಮಕ್ಕಳ ಹಿತದೃಷ್ಟಿಯಿಂದ ನಾವು ಇಷ್ಟು ದಿನ ನಾವು ಬೀದಿಗೆ ಬಂದಿಲ್ಲ. ಪದವೀಧರ ಸಂಘದಿಂದ ಹೋರಾಟ ಕೂಡ ಮಾಡಿದ್ರು ಕೂಡ ಈ ಸಂಪೂರ್ಣ ಸಮಸ್ಯೆ ಪದವೀಧರದ ಮಾತ್ರ ಅಂತ ಇತ್ತು. ಪದವೀಧರದಲ್ಲ, ಇಡೀ ಶಿಕ್ಷಕ ಸಮೂಹ 1ರಿಂದ 7 ಮತ್ತು 8ಕ್ಕೆ ನೇಮಕ ಆದವರ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಈಗ ಎಲ್ಲರಿಗೂ ಅರ್ಥ ಆಗಿದೆ. ಮಾನ್ಯ ಸರ್ಕಾರ ಇರ್ಬೋದು ಮತ್ತು ಮಾನ್ಯ ಇಲಾಖೆ. ಈಗ ನಿಮ್ಮ ಬೇಡಿಕೆ ಈಡೇರೋವರೆಗೂ ಬೆಂಗಳೂರು ಕಾಲ್ಕಿತ್ ನಿಮ್ಮ ಊರಿಗೆ ಹೋಗಲ್ಲ ಸರ್. ರಾಜ್ಯ ಸಂಘ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಇದು ಮಾಡ್ತೀವಿ. ರಾಜ್ಯಾಧ್ಯಕ್ಷರಿದ್ದಾರೆ. ಮತ್ತು ಏನು ಈ ಹೋರಾಟ ಮಾಡಿದ್ಮೇಲೆ ನಿರಂಜನ ಆರಾಧ್ಯ ಸರ್ ಮತ್ತು ಬರಗೂಪ ರಾಮಪ್ಪ ಸರ್ ಅವರು ಏನು ಹೇಳಿದ್ದಾರೆ, ಅವರು ಹೇಳಿದ್ದಾರೆ ಆ ಹೇಳಿಕೆಗಳು 100ಕ್ಕೆ 100 ಸತ್ಯವಾಗಿದೆ. ಯಾರೇ ಆದರೂ 1 ನಿಮಿಷ ಕೇಳಿದ್ರು ಕೂಡ ಈ ಘೋರ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸರ್ಕಾರಕ್ಕೆ ಕಾಲಮಿತಿಯನ್ನು ಕೊಟ್ಟು ರಾಜ್ಯ ಸಂಘ ಏನು ತೀರ್ಮಾನ ತಗೊಳುತ್ತೆ ಅದರಂತೆ ಮುಂದಿನ ಹೋರಾಟವನ್ನು. ನೀವು 1.5 ಲಕ್ಷ ಜನ, ನಿಮ್ಮೆಲ್ಲರದು ಒಮ್ಮತದ ನಿರ್ಧಾರ, ಎಲ್ಲರೂ ಒಂದೇ ಇದ್ದೀರಿ? ಹೌದು ಸರ್, ಎಲ್ಲರದು ಒಂದೇ ಹೋರಾಟ, ಒಂದೇ ತೀರ್ಮಾನ, ಒಂದೇ ಒತ್ತಾಯ ಸರ್. ಕೊನೆಯವರೆಗೂ ಎಲ್ಲ ಜೊತೆಯಾಗಿರ್ತೀರಿ? ಕೊನೆಯವರೆಗೂ ಜೊತೆ ಆಗಿರ್ತೀವಿ ಸರ್. ಸರ್ಕಾರಕ್ಕೆ ಇದೇ ಒತ್ತಾಯ. ನಮ್ಮದು ಒತ್ತಾಯ ಸಮಸ್ತ ಶಿಕ್ಷಕರಿಗೆ ಅನ್ಯಾಯ ಆಗಿದೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯಾಯವಾಗಿದೆ. ಬೇರೆ ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವ ಮಹೇಶ್ವರ ಅಂತ ಸಭೆಯಲ್ಲಿ ಮೀಟಿಂಗಲ್ಲಿ ಹೇಳಿದ್ರೆ ಸಾಲದು. ನಮ್ಮ ಗೌರವವನ್ನು ಕಾಪಾಡಬೇಕು. ನಮ್ಮ ನಿರಂಜನ್ ಆರಾಧ್ಯ ಸರ್ ಮಾತಾಡ್ತಾ ಹೇಳಿದ್ರು ಏನು ಸ್ಥಾನ ಇದೆ, ಇದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾನ ಇದ್ದಂಗೆ. ಈ ಶಿಕ್ಷಕರ ಮಾನವನ್ನು ಬೀದಿಗೆ ಬರೋಕ್ಕೆ ಬಿಡಬಾರ್ದು ಅಂತ ನಾವು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ದು ಯಾವುದೇ ಅತಿ ಆಸೆ ಇಲ್ಲ ಸರ್. ನಮ್ದು ನ್ಯಾಯಯುತ ಬೇಡಿಕೆ ಆಗಿದೆ ಸರ್. ನೋಡಿ, ಇದು ಇಲ್ಲಿ ಬಂದಿರುವಂಥ ಸಾವಿರಾರು ಜನ ಶಿಕ್ಷಕರ ಒತ್ತಾಯ ಆಗಿದೆ, ಸರ್ಕಾರಕ್ಕೆ ಬೇಡಿಕೆ ಆಗಿದೆ. ನೋಡೋಣ ಸರ್ಕಾರ ಹೆಂಗೆ ಸ್ಪಂದಿಸುತ್ತೆ. ಇವರ ಬೇಡಿಕೆ ಈಡೇರದೆ ಇಲ್ಲಿಂದ ನಾವು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಮಾನ್ಯ ಸಚಿವರು ಇಲ್ಲಿ ಬಂದು ಇವರ ಮನವಿಯನ್ನು ಆಲಿಸಿ ಇವರಿಗೊಂದು ತಾರ್ಕಿಕವಾದಂಥ ಇವರ ಬೇಡಿಕೆಗೆ ಅಂತ್ಯ ಹಾಡ್ತಾರೆ. ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಮೂಲೆ ಮೂಲೆಯಿಂದ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ದಾರೆ.
ತಮ್ಮ ಹಲವಾರು ಬೇಡಿಕೆಗಳನ್ನ ಈಡೇರಿಕೆಗಾಗಿ ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಜಿಲ್ಲೆಗಳಿಂದ ಬಂದಿರುವಂಥ ಶಿಕ್ಷಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರ ಬೇಡಿಕೆ ಏನು, ಮತ್ತೆ ಈ ಹೋರಾಟ ಇಲ್ಲಿವರೆಗೂ ಏನೇನಾಗಿದೆ, ಯಾಕಾಗಿ ಹೋರಾಟ ಅನ್ನೋದನ್ನ ಕೇಳೋಣ. ಹೇಳಿ, ತಾವು ಯಾವ ಊರಿಂದ ಬಂದಿದ್ದೀರಿ? ನಾವು ಹಾಸನಿಂದ ಬಂದಿದ್ದೀವಿ ಸರ್. ಹಾಸನಿಂದ ಬಂದಿದ್ವಿ. ಶಿಕ್ಷಕರು ಇಲ್ಲಿ ಸೇರಿರೋಂಥ ಏನು ಶಿಕ್ಷಕರಿದ್ದಾರೆ ಎಲ್ಲರೂ ಮೂಲತಃ 1ರಿಂದ 7ನೇ ತರಗತಿಗೆ ನೇಮಕಾತಿಯಾದಂಥವ್ರು. 1ರಿಂದ 8ನೇ ತರಗತಿ ಇರೋ ಕಡೆ ಕೂಡ ನೇಮಕಾತಿಯಾದವರು. 20 ವರ್ಷ, 25 ವರ್ಷ, 30 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರೋಂಥವ್ರು. ನಾವೆಲ್ಲರೂ ಕೂಡ ಹಿಂದೆ ಏನಿತ್ತು ಅಂದರೆ 1ರಿಂದ 7 ವೃಂದ ಇದ್ದಾಗ ಬಡ್ತಿಯನ್ನು ಹೈಸ್ಕೂಲಿಗೆ ಕೊಡ್ತಾ ಇದ್ರು. ನಾವಿಲ್ಲಿ ಯಾವುದೇನೆ ಅತಿಶಯೋಕ್ತವಾಗಿ ಅತಿ ಆಸೆಯಿಂದ ಯಾವುದನ್ನು ಕೇಳ್ತಿಲ್ಲ. 1ರಿಂದ 7ರ ಶಿಕ್ಷಕರು ಅಂತ ಪರಿಗಣಿಸಿದ್ದವ್ರನ್ನ 2017ರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮ ಆಯಿತು. ಅಲ್ಲಿವರೆಗೂ ನಾವೆಲ್ಲ 1ರಿಂದ 7, 8ರ ಶಿಕ್ಷಕರೇ ಆಗಿದ್ವಿ. ಆ ನಿಯಮ ಆದಮೇಲೆ ನಮ್ಮನ್ನು 1ರಿಂದ 5ರ ಶಿಕ್ಷಕರು ಅಂತ ಹಿಂಬಡ್ತಿ ಕೊಡ್ತಾರೆ. ಹಿಂಬಡ್ತಿ ಕೊಟ್ಟಿದ್ದು ಏನಾಯಿತು ಅಂತಂದರೆ ಈಗ ಎಲ್ಲರಿಗೂ ಅರ್ಥ ಆಗುತ್ತೆ. ಹಿಂಬಡ್ತಿ ಕೊಟ್ಟರು ಅಂದರೆ ನಿಮಗೇನು ದುಡ್ಡು ಇನ್ಕ್ರಿಮೆಂಟ್ ಕಟ್ ಮಾಡಿದ್ದಾರಾ ಅಂತ ಕೇಳ್ತಾರೆ. ಇನ್ಕ್ರಿಮೆಂಟ್ ಕಟ್ ಮಾಡಿಲ್ಲ ಸ್ವಾಮಿ, ನಮ್ಮದೇ ತರಗತಿ 6, 7, 8 ಬೋಧನೆ ಮಾಡ್ತಿದ್ದು ನಮ್ಮದೇ ತರಗತಿ ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಸ್ಥಾನವನ್ನು ಕೆಳಗಿಳಿಸಿದ್ದಾರೆ. 7ನೇ ಕ್ಲಾಸಲ್ಲಿ ಇದ್ದವರು ಹೈಸ್ಕೂಲಿಗೆ ಬಡ್ತಿಯನ್ನು ಹೋಗ್ತಿದ್ರು. ಈಗ ಏನಾಗಿದ್ದಾರೆ, ನಾವು 1ರಿಂದ 5ಕ್ಕೆ ಸೀಮಿತರಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೇ ಪಾಠ ಮಾಡ್ತಿದ್ದಂಥ ಮಕ್ಕಳಿಗೆ ನಾವು 6, 7ನೇ ತರಗತಿ ಮಕ್ಕಳಿಗೆ ಬರೀ ಪಾಠ ಮಾಡೋ ಕರ್ರರು. ಆದರೆ ನಮಗೆ ಅಥೆಂಟಿಕೇಟೆಡ್ ಆಗಿ 1ರಿಂದ 5 ಅಂತ ಮಾಡಿದ್ದಾರೆ. ನಾವು ಸಮಸ್ತ ಶಿಕ್ಷಕರ ಪರವಾಗಿ ಏನು ಕೇಳ್ತಾ ಇದ್ದೀವಿ ಅಂದರೆ RT ನಾಮ್ಸ್ ಮತ್ತು NC ನಾಮ್ಸ್ ಏನು ಹೇಳುತ್ತೆ ಅಂದರೆ ಯಾವುದೇ ನಿಯಮವನ್ನು ಕೂಡ ಪೂರ್ವಾನ್ವಯ ಮಾಡಬಾರ್ದು. 2016ಕ್ಕಿಂತ ಹಿಂದೆ ನೇಮಕಾತಿ ಇದ್ದಿದ್ದವ್ರಿಗೆ ಪೂರ್ವಾನ್ವಯ ಮಾಡಬಾರ್ದು. ಮತ್ತು ನಮ್ಮಲ್ಲೇ ಪದವಿ ವಿದ್ಯಾರ್ಹತೆಯನ್ನು ಹೊಂದಿದ್ದಾರೆ. ನಾವು ಏನಂತಂದರೆ 2017ರಲ್ಲಿ ಈ C&R ನಿಯಮ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ 1,68,000 ಜನ ಶಿಕ್ಷಕರಿದ್ದು ಅದರಲ್ಲಿ 80,000 ಜನ ಶಿಕ್ಷಕರು ಪದವೀಧರ ಶಿಕ್ಷಕರಾಗಿದ್ದು ಎಲ್ಲ MA, B.Ed, MSc, PhD ಕೂಡ ಮಾಡಿದ್ದಾರೆ. ಯಾರು ಕೂಡ ನಾವು PhD ಮಾಡಿ ಅರ್ಹರಿದ್ದೀವಿ, ನಾವೆಲ್ಲ ಅರ್ಹರಿದ್ದೀವಿ. ಇವರು ಇದು ವೃಂದವನ್ನು ಡಿವೈಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕಿತ್ತು, ಹಿಂದಿನವ್ರಿಗೆ ಅನ್ವಯ ಮಾಡಬಾರ್ದಿತ್ತು. ಅನ್ವಯ ಮಾಡಿದ್ರು. NCT ನಾಮ್ಸ್ ಏನು ಹೇಳುತ್ತೆ ಅಂತ ಅಂದರೆ ಇವರಿಗೆ ಏನು ಅಲ್ಲಿ ಅರ್ಹರಿದ್ದವ್ರನ್ನ 6ರಿಂದ 8ರ ಪದವೀಧರ ಶಿಕ್ಷಕರು ಅಂತ ಪರಿಗಣಿಸಬೇಕು. ಯಾರು ಅರ್ಹತೆ ಇಲ್ಲ PhD ಶಿಕ್ಷಕರಿದ್ದಾರೆ ಅವರಿಗೆ ಏನು ಮಾಡಬೇಕಿತ್ತು, ಡಿಗ್ರಿ ಮಾಡಲು ಕಾಲಾವಕಾಶವನ್ನು ಕೊಡಬೇಕಿತ್ತು. ಕಾಲಾವಕಾಶನೂ ಕೊಟ್ಟಿಲ್ಲ. ಮತ್ತು ಅರ್ಹರು 80,000 ಜನ ಇದ್ದರೂ ಕೂಡ ನಮ್ಮನ್ನು ಪರಿಗಣಿಸ್ತಲೇ ನಮಗೆ ಹಿಂಬಡ್ತಿ ನೀಡಿರೋದು ಇದು ಘೋರ ಅನ್ಯಾಯವಾಗಿದೆ. ಯಾವುದೇ ರಾಜ್ಯದಲ್ಲಿ ನೀಡಿದಂಥ ಹಿಂಬಡ್ತಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿದೆ. ನಾವು ಮಕ್ಕಳ ಹಿತದೃಷ್ಟಿಯಿಂದ ನಾವು ಇಷ್ಟು ದಿನ ನಾವು ಬೀದಿಗೆ ಬಂದಿಲ್ಲ. ಪದವೀಧರ ಸಂಘದಿಂದ ಹೋರಾಟ ಕೂಡ ಮಾಡಿದ್ರು ಕೂಡ ಈ ಸಂಪೂರ್ಣ ಸಮಸ್ಯೆ ಪದವೀಧರದ ಮಾತ್ರ ಅಂತ ಇತ್ತು. ಪದವೀಧರದಲ್ಲ, ಇಡೀ ಶಿಕ್ಷಕ ಸಮೂಹ 1ರಿಂದ 7 ಮತ್ತು 8ಕ್ಕೆ ನೇಮಕ ಆದವರ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಈಗ ಎಲ್ಲರಿಗೂ ಅರ್ಥ ಆಗಿದೆ. ಮಾನ್ಯ ಸರ್ಕಾರ ಇರ್ಬೋದು ಮತ್ತು ಮಾನ್ಯ ಇಲಾಖೆ. ಈಗ ನಿಮ್ಮ ಬೇಡಿಕೆ ಈಡೇರೋವರೆಗೂ ಬೆಂಗಳೂರು ಕಾಲ್ಕಿತ್ ನಿಮ್ಮ ಊರಿಗೆ ಹೋಗಲ್ಲ ಸರ್. ರಾಜ್ಯ ಸಂಘ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಇದು ಮಾಡ್ತೀವಿ. ರಾಜ್ಯಾಧ್ಯಕ್ಷರಿದ್ದಾರೆ. ಮತ್ತೆ ಏನು ಈ ಹೋರಾಟ ಮಾಡಿದ್ಮೇಲೆ ನಿರಂಜನ ಆರಾಧ್ಯ ಸರ್ ಮತ್ತು ಬರಗೂಪ ರಾಮಪ್ಪ ಸರ್ ಅವರು ಏನು ಹೇಳಿದ್ದಾರೆ, ಅವರು ಹೇಳಿದ್ದಾರೆ ಆ ಹೇಳಿಕೆಗಳು 100ಕ್ಕೆ 100 ಸತ್ಯವಾಗಿದೆ. ಯಾರೇ ಆದರೂ 1 ನಿಮಿಷ ಕೇಳಿದ್ರು ಕೂಡ ಈ ಘೋರ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸರ್ಕಾರಕ್ಕೆ ಕಾಲಮಿತಿಯನ್ನು ಕೊಟ್ಟು ರಾಜ್ಯ ಸಂಘ ಏನು ತೀರ್ಮಾನ ತಗೊಳುತ್ತೆ ಅದರಂತೆ ಮುಂದಿನ ಹೋರಾಟವನ್ನು. ನೀವು 1.5 ಲಕ್ಷ ಜನ ನಿಮ್ಮೆಲ್ಲರದು ಒಮ್ಮತದ ನಿರ್ಧಾರ, ಎಲ್ಲರೂ ಒಂದೇ ಇದ್ದೀರಿ? ಹೌದು ಸರ್, ಎಲ್ಲರದು ಒಂದೇ ಹೋರಾಟ, ಒಂದೇ ತೀರ್ಮಾನ, ಒಂದೇ ಒತ್ತಾಯ ಸರ್. ಕೊನೆಯವರೆಗೂ ಎಲ್ಲ ಜೊತೆಯಾಗಿರ್ತೀರಿ? ಕೊನೆಯವರೆಗೂ ಜೊತೆ ಆಗಿರ್ತೀವಿ ಸರ್. ಸರ್ಕಾರಕ್ಕೆ ಇದೇ ಒತ್ತಾಯ? ನಮ್ದು ಒತ್ತಾಯ ಸಮಸ್ತ ಶಿಕ್ಷಕರಿಗೆ ಅನ್ಯಾಯ ಆಗಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯಾಯವಾಗಿದೆ. ಬೇರೆ ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವ, ಮಹೇಶ್ವರ ಅಂತ ಸಭೆಯಲ್ಲಿ ಮೀಟಿಂಗಲ್ಲಿ ಹೇಳಿದ್ರೆ ಸಾಲದು. ನಮ್ಮ ಗೌರವವನ್ನು ಕಾಪಾಡಬೇಕು. ನಮ್ಮ ನಿರಂಜನ್ ಆರಾಧ್ಯ ಸರ್ ಮಾತಾಡ್ತಾ ಹೇಳಿದ್ರು ಏನು ಸ್ಥಾನ ಇದೆ, ಇದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಾನ ಇದ್ದಂಗೆ. ಈ ಶಿಕ್ಷಕರ ಮಾನವನ್ನು ಬೀದಿಗೆ ಬರಕ್ಕೆ ಬಿಡಬಾರ್ದು ಅಂತ ನಾವು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ದು ಯಾವುದೇ ಅತಿ ಆಸೆ ಇಲ್ಲ ಸರ್. ನಮ್ದು ನ್ಯಾಯಯುತ ಬೇಡಿಕೆ ಆಗಿದೆ ಸರ್. ನೋಡಿ, ಇದು ಇಲ್ಲಿ ಬಂದಿರುವಂಥ ಸಾವಿರಾರು ಜನ ಶಿಕ್ಷಕರ ಒತ್ತಾಯ ಆಗಿದೆ, ಸರ್ಕಾರಕ್ಕೆ ಬೇಡಿಕೆ ಆಗಿದೆ. ನೋಡೋಣ ಸರ್ಕಾರ ಹೆಂಗೆ ಸ್ಪಂದಿಸುತ್ತೆ. ಇವರ ಬೇಡಿಕೆ ಈಡೇರದೆ ಇಲ್ಲಿಂದ ನಾವು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಮಾನ್ಯ ಸಚಿವರು ಇಲ್ಲಿ ಬಂದು ಇವರ ಮನವಿಯನ್ನು ಆಲಿಸಿ ಇವರಿಗೊಂದು ತಾರ್ಕಿಕವಾದಂತೆ ಇವರ ಬೇಡಿಕೆಗೆ ಅಂತ್ಯ ಹಾಡ್ತಾರೆ. ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.